हाय बच्चों, सभी को मेरे चैनल पर स्वागत करता हूँ। मेरे चैनल को सब्सक्राइब कीजिए और बेल आइकन को दबाइए, सभी नोटिफिकेशन पाइए और लाइक कीजिए और शेयर कीजिए। हाय बच्चों, सभी को मेरे चैनल पर स्वागत करता हूँ। मैं आपके लिए आज भीम और राक्षस पार्ट लेकर आया हूँ। इस पार्ट का प्रश्नोत्तर का विवरण एक ही वीडियो में मैंने देने वाला हूँ। समय व्यर्थ नहीं करेंगे, चलिए आज का वीडियो शुरू करते हैं। ನೋಡಿ ಮಕ್ಕಳೇ, ಮೇಲ್ಗಡೆ ಐ ಬಟನ್ನಲ್ಲಿ ಭೀಮ और ರಾಕ್ಷಸ ಪಾಠದ ವಿವರಣೆಯ ವಿಡಿಯೋ ಇರುತ್ತೆ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಟೀಕೆ ರೋಮನ್ ಸಂಖ್ಯೆ 1 है, एक वाक्य में उत्तर लिखिए. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ ನೋಡುವ. बकासुर कहाँ रहता था? बकासुर ಎಲ್ಲಿರ್ತಿದ್ದ? बकासुर एकचक्र नगरी में रहता था. प्रश्न संख्या 2 देखेंगे. भीम कौन था? भीम कुंती का पुत्र था. भीम यारो? कुंतिಯ पुत्र. प्रश्न संख्या 3. राक्षस का नाम क्या था? राक्षसನ ಹೆಸರು ಏನು? राक्षस का नाम था बकासुर. प्रश्न संख्या 4. भीम ने बकासुर की लाश को कहाँ रखने के लिए कहा? एकचक्र नगरी का द्वार पर रखने के लिए कहा. प्रश्न संख्या 5 देखेंगे बच्चों. कुंती के कितने बेटे थे? कुंती के 5 बेटे थे. ठीक है. प्रश्न संख्या 6. भीम और राक्षस एकांकी के लेखक कौन है? भीम और राक्षस एकांकी का लेखक का नाम है विष्णु प्रभाकर. ठीक है. उत्तर के लिए वीडियो बनाया हूँ, देकर आइए. रोमन संख्या 2-3 वाक्यों में उत्तर लिखिए. 2-3 ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ब्राह्मण के घर में सब लोग क्यों रो रहे थे? ब्राह्मण ಮನೆಯಲ್ಲಿ ಎಲ್ಲರೂ ಯಾಕೆ ಅಳ್ತಾ ಇದ್ರು? ಎರಡನೇ ಪ್ರಶ್ನೆ, बकासुर क्या काम करता था और उनके बदले में वो क्या लेता था? बकासुर ಏನು ಕೆಲಸ ಮಾಡ್ತಿದ್ದ, ಅದ್ರ ಬದಲಾಗಿ ಅವನೇನು ತಗೊಳ್ತಿದ್ದ? ಉತ್ತರಕ್ಕಾಗಿ ವಿಡಿಯೋ ಮಾಡಿದ್ದೀನಿ, ವಿಡಿಯೋನ ನೋಡಿ. ठीक है. रोमन संख्या 3 है, रिक्त स्थान भरिए. खाली ಜಾಗವನ್ನು ಭರ್ತಿ ಮಾಡುವ. पहला प्रश्न है, तुम चले गए तो घर का सहारा ही चला जाएगा. सहारा उत्तर. ಎರಡನೇದು, तुम पहेलियाँ बुझा रहे हो. पहेलियाँ उत्तर. ಮೂರನೇದು, डैश को अपने दुख से दुखी नहीं करना चाहिए. अतिथियों को अपने दुखी से दुखी नहीं करनी चाहिए. उत्तर अतिथि. ನಾಲ್ಕನೇದು ನೋಡುವ. मैं भी तुझे पानी पिलाता हूँ. ನಾನೀಗಲೇ ನಿನಗೆ ನೀರು ಕುಡಿಸ್ತೀನಿ. ಐದನೇದು, अभी तेरे दो टुकड़े किए देता हूँ. ಈಗಲೇ ನಿನ್ನನ್ನು ಟುಕಡ ಅಂದರೆ ಭಾಗ ಓಲ್ಡ್ ಮಾಡಾಕ್ಬಿಡ್ತೀನಿ ಅಂತ ಹೇಳಿದ್ರು. ಉತ್ತರಕ್ಕಾಗಿ ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. ರೋಮನ್ ಸಂಖ್ಯಾ 4 है, ವಿಲೋಮ ಶಬ್ದ ಲಿಖೆ. ವಿರುದ್ಧಾರ್ಥಕ ಶಬ್ದಗಳನ್ನು ಬರೀಬೇಕು. ರೋನ ಹಸನ, ಅಪರಾಧ ನಿರಪರಾಧ, ಭಕ್ಷಕ್ ರಕ್ಷಕ್, ಪಾಸ್ ದೂರ್, ಶುದ್ಧ ಅಶುದ್ಧ, ವೀರ್ ಕಾಯತ್. ಇದು ಉತ್ತರಕ್ಕಾಗಿ ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. रोमन संख्या 5, जोड़कर लिखिए. बक राक्षस, भीम कुंती का पुत्र, युद्ध लड़ना, ब्राह्मण का घर. ಇದು ಉತ್ತರಕ್ಕಾಗಿ ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. ರೋಮನ್ ಸಂಖ್ಯಾ 6. ರೋಮನ್ ಸಂಖ್ಯಾ 6 ನೋಡೋಣ. ಅನ್ಯಲಿಂಗ ಶಬ್ದ ಲಿಖಿ. ಅನ್ಯಲಿಂಗ ರೂಪವನ್ನು ಹೇಳ್ತಾ ಹೋಗ್ತೀನಿ ನೋಡಿ ಮಕ್ಕಳೇ. ಬ್ರಾಹ್ಮಣ ಬ್ರಾಹ್ಮಣಿ, ಬೇಟಾ ಬೇಟಿ, ಅಕೆಲ ಅಕೇಲಿ, ಪುತುಲ ಪುತುಲಿ. ಇದು ಉತ್ತರಕ್ಕಾಗಿ ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. रोमन संख्या 7 देखेंगे बच्चों. भीम 5 पांडवों में से एक है. भीಮ 5 ಪಾಂಡವರಲ್ಲಿ ಒಬ್ಬನು ಅಲ್ವಾ. ಬಾಕಿ 4 ಪಾಂಡವों के नाम लिखे. ಬಾಕಿ 4 ಪಾಂಡವರ ಹೆಸರುಗಳನ್ನು ಹೇಳಬೇಕು. ಯಾರ್ಯಾರು? ಯುಧಿಷ್ಠಿರ, ಅರ್ಜುನ, ನಕುಲ और उसके साथ सहदेव. ಅದಕ್ಕಾಗಿ ವಿಡಿಯೋ ಇದೆ, ನೋಡಿ ನೋಟ್ ಮಾಡ್ಕೊಳ್ಳಿ. ठीक है. ಇಸಿ ಪ್ರಕಾರ ಜಾನಿ ಅಂತೇಳಿ ಒಂದು ಕ್ರಿಯೆ ಕೊಟ್ಟಿದೆ. ಇದೇ ರೀತಿಯಾಗಿ ಇದನ್ನು ಕೂಡ ತಿಳಿಯಿರಿ. ಏನಪ್ಪ ಅಂದರೆ 5 ತತ್ವ, 5 ತತ್ವಗಳು ಅಂದರೆ ಯಾವ್ಯಾವ 5 ತತ್ವಗಳಿಂದ ಈ ಒಂದು ಬ್ರಹ್ಮಾಂಡ ಆಗಿದೆ? ಯಾವ್ಯಾವು? ಪೃಥ್ವಿ, ಜಲ, ವಾಯು, ಅಗ್ನಿ, ಆಕಾಶ, ಇವುಗಳಿಂದ ಈ ಬ್ರಹ್ಮಾಂಡ ಸೃಷ್ಟಿಯಾಗಿದೆ. 5 ಇಂದ್ರಿಯ, 5 ಇಂದ್ರಿಯಗಳು ಇದ್ದಾವೆ ಮನುಷ್ಯನಿಗೆ. ಯಾವ್ಯಾವು? ಆಂಕ್, ಕಾನ್, ನಾಕ್, ಜೀಬ್, ತ್ವಚ ಅಂದರೆ ಅದು ಸ್ಪರ್ಶ, ಚರ್ಮ ಅಂತ ಹೇಳ್ಬೋದು. ಟೀಕೆ. ಇದು ಅದೇ ರೀತಿಯಾಗಿ 5 ಅಮೃತ, 5 ಅಮೃತಗಳು ಇವು ಮನುಷ್ಯನ ಉಳಿವಿಗೆ ಬೇಕೇ ಬೇಕು. ಯಾವುದ್ಯಾವುದು? दूध, दही, घी, शक्कर ಹಾಗೆ ಶಹದ್. ಇನ್ನು ವಾಕ್ಯಾಂಶಕ್ಕೆ ಏಕ ಶಬ್ದ ಲಿಖೆ. ಈ ವಾಕ್ಯಾಂಶಗಳಿಗಾಗಿ ಒಂದು ಶಬ್ದವನ್ನು ಮಾಡಬೇಕು. ಇಡೀ ವಾಕ್ಯಕ್ಕೆ ಒಂದು ಪದ ಬರುತ್ತೆ, ಒಂದು ಶಬ್ದ ಬರುತ್ತೆ, ಅದನ್ನು ಮಾಡಿ ಅಂತ ಹೇಳಿದ್ದಾರೆ. ಉದಾಹರಣೆ ಕೊಟ್ಟಿದ್ದಾರೆ. ಒಂದನೇದು, ಜೋ ಬಲಹೀನವೋ, ಯಾರು ಬಲಹೀನ ಅವನನ್ನು ದುರ್ಬಲ ಅಂತ ಕರೀತಾರೆ. ಎರಡನೇದು,
ಜಿಸ್ಕೆ ಆನೆ ಕಿ ಕೋಯಿ ತಿಥಿ ನಾವು ಯಾರ್ಯಾರು ಬರುವಂತಹ ತಿಥಿ ಅಂದರೆ ಸಮಯ ಇರಲ್ಲ, ಅದಕ್ಕೊಂದು ಪದ ಹೇಳೋದಾದರೆ ಅತಿಥಿ. ಅದೇ ರೀತಿಯಾಗಿ ಮೂರನೇದು ಜೋ ರಕ್ಷಾ ಕರ್ತಾವೋ, ರಕ್ಷಣೆ ಮಾಡೋನನ್ನು ಏನಂತ ಕರಿತೀವಿ ನಾವು? ರಕ್ಷಕ್ ಅಂತ ಕರಿತೀವಿ. ಜಿಸ್ಕೆ ಮನ್ಮೆ ದಯಾ ನವೋ, ಯಾರ ಮನಸ್ಸಿನಲ್ಲಿ ದಯೆ ಇರೋದಿಲ್ಲ ಅವನನ್ನು ಏನಂತ ಕರಿತೀವಿ? ನಿರ್ದಯ ಅಂತ ಕರಿತೀವಿ. ಟೀಕೆ ಇದು ಜೋ ಶೋಕ್ನ ಕರ್ತಾವೋ, ಯಾರು ಶೋಕ್ ಅಂದರೆ ದುಃಖ, ಯಾರು ದುಃಖ ಪಡೋದಿಲ್ಲ ಅವನ ಹೆಸರಲ್ಲಿದೆ. ಯಾನ ಹೆಸರಲ್ಲಿ? ಅಶೋಕ. ಆಯಿತಾ, ಕಳಿಂಗದಲ್ಲಿ ತುಂಬ ನೋವನ್ನು ಅನುಭವಿಸಿದಂಥ ಹೆಸರು ಅಶೋಕ ಮಹಾರಾಜ. ಟೀಕೆ ಆರನೇದು ಜೋ ಭಾರತ್ ಮೇ ರಹತಾವೋ, ಭಾರತದಲ್ಲಿ ಇರೋರನ್ನು ಏನಂತ ಕರಿತೀವಿ ನಾವು? ಭಾರತೀಯರು, ಭಾರತೀಯ ಅಂತ ಕರಿತೀವಿ. ಟೀಕೆ ಏಳನೇದು ಗೋದಲಿಯಾಹೋ ಅಂದರೆ ತನ್ನ ಮಡಿಲಿಗೆ ತಗೊಂಡವರು, ಅಂದರೆ ದತ್ತು ತಗೊಂಡಿರೋರನ್ನ ಏನಂತ ಕರಿತೀವಿ? ದತ್ತಕ್ ಅಂತ ಕರಿತೀವಿ. ಟೀಕೆ ಇದು ಉತ್ತರಕ್ಕಾಗಿ ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. ಟೀಕೆ ರೋಮನ್ ಸಂಖ್ಯೆ 9 ಕನ್ನಡ ಮೇ ಅನುವಾದ ಕೀಜಿಯೇ. ಟೀಕೆ ನೋಡೋಣ. ಇದು ಒಂದನೇದು ಉಸ್ಕಾ ಪೂರಾ ನಾಮ್ ಬಕಾಸೂರ್ ಹೈ, ಅವನ ಪೂರ್ಣ ಹೆಸರು ಬಕಾಸೂರ. ಎರಡನೇದು ಇಸ್ ನಗರಿಕ ರಾಜ ಬಡಾ ದುರ್ಬಲ್ ಹೈ, ಈ ನಗರದ ರಾಜ ಬಹಳನೇ ದುರ್ಬಲ ಅಥವಾ ಅಶಕ್ತನಾಗಿದ್ದಾನೆ. ಟೀಕೆ ಮೂರನೇದು ಭಗವಾನ್ ತುಮಾರಿ ಬೇಟೆಗೆ ರಕ್ಷಾ ಕರೆಗ, ಭಗವಂತ ನಿನ್ನ ಮಗನನ್ನು ರಕ್ಷಿಸುತ್ತಾನೆ. ಟೀಕೆ ನಾಲ್ಕನೇದು ಬಡ ಅಜೀಬ್ ಆದ್ಮಿ, ಬಹಳ ವಿಚಿತ್ರ ಮನುಷ್ಯ. ಇದು ಉತ್ತರಕ್ಕಾಗಿ ವಿಡಿಯೋ ಇದೆ, ನೋಡಿ ನೋಟ್ ಮಾಡ್ಕೊಳ್ಳಿ. ಟೀಕೆ ಮಕ್ಕಳೇ ಅನುರೂಪತ ನೋಡೋಣ. ಅನುರೂಪತ ಅಂದರೆ ಗೊತ್ತು ನಿಮಗೆ, ಮೊದಲ ಪದಕ್ಕೆ ಎರಡನೇ ಪದ ಸಂಬಂಧ ತೋರಿಸಿದರೆ ಮೂರನೇ ಪದಕ್ಕೆ ನಾಲ್ಕನೇ ಪದದ ಸಂಬಂಧವನ್ನು ನಾವು ಬರಿಬೇಕಾಗತ್ತೆ. ಬನ್ನಿ ಹೋಗೋಣ. ಒಂದನೇದು ಸಹದೇವ್ ಮಾದ್ರಿಕಾ ಬೇಟ, ಸಹದೇವ್ ಮಾದ್ರಿಕಾ ಬೇಟ ಆದರೆ ಭೀಮ ಯಾರ ಬೇಟ? ಕುಂತಿಕಾ ಬೇಟ. ಟೀಕೆ ಎರಡನೇದು ಭೀಮ ಮಾನವ್, ಭೀಮ ಮನುಷ್ಯ ಆದರೆ ಬಕಾಸುರ್ ರಾಕ್ಷಸ್. ಟೀಕೆ ಮೂರನೇದು ಅರ್ಧನಾರೀಶ್ವರ ಅನ್ನೋದು ವಿಷ್ಣು ಪ್ರಭಾಕರ್ ಜಿಯವರ ಉಪನ್ಯಾಸ ಆದರೆ ಅವರ ಮಸೀಹ ಏನಪ್ಪ ಅಂದರೆ ಜೀವನಿ. ಟೀಕೆ ನಾಲ್ಕನೇದು ಭಾಗ್ಯಫೂಟ್ನ ಈ ಮುಹಾವರೆ ಅರ್ಥ ಬಂದ್ಬಿಟ್ಟು ಬೂರಾವನ ಅಂತ ಅರ್ಥ ಕೊಟ್ಟರೆ, ಪಾಠ್ ಪಡಾನ ಅಂದರೆ ಈ ಮುಹಾವರೆ ಅರ್ಥ ಬಂದ್ಬಿಟ್ಟು ಸಬಕ್ ಸಿಖಾನ. ಉತ್ತರಕ್ಕಾಗಿ ವಿಡಿಯೋ ಇದೆ, ನೋಡಿ ನೋಟ್ ಮಾಡ್ಕೊಳ್ಳಿ. ಟೀಕೆ बच्चों भाषा ज्ञान में हम अव्यय देखेंगे. अव्यय ಅಂದರೆ ಅವ್ಯಯ ಅರ್ಥ ಹೋತಾ ಹೈ ಜೋ ವ್ಯಯ ನ ಹೋ. ವ್ಯಯ ಶಬ್ದ ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಆ ಶಬ್ದವು ವ್ಯಯವಾಗಲ್ಲ, ವ್ಯಯ ಅಂದರೆ ನಾಶವಾಗಲ್ಲ ಅಂತೇಳಿ. ಅದಕ್ಕೆ ಹಿಂದಿಲಿ ಇನ್ನೊಂದು ಪದ ಐತೆ, ಜೋ ಅವಿಕಾರಿ ಶಬ್ದ ಅಂತಲೂ ಕರಿತೀವಿ. ಅವಿಕಾರಿ ಅಂದರೆ ಅದು ನಾಶವಾಗಲಾರ್ದಂಥ ಶಬ್ದಗಳು. ಟೀಕೆ ಇದನ್ನು ಅವ್ಯಯ ಅಂತ ಕರಿತೀವಿ. ಪರಿಭಾಷಾ ಹೇಳಿಕೆ ಹೇಳೋದಾದರೆ ಲಿಂಗ ವಚನ ಕಾಲ कारक किसी भी यह क्रियाओं में ಪರಿವರ್ತನ ನ ಹಾಯೆ, ಈ ಎಲ್ಲ ಕ್ರಿಯೆಗಳಲ್ಲಿ ಯಾವುದೇ ರೀತಿಯ ಪರಿವರ್ತನ ಆಗದೇ ಇದ್ದರೆ ಅದನ್ನು ಅವ್ಯಯ ಅಂತೇಳಿ ಕರಿತೀವಿ. ಉಸ್ಕೋ ಅವ್ಯಯ ಹಮ್ कहते हैं. ठीक है, अव्यय में 5 प्रकार है, उसमें आपके लिए संबंध बोधक अव्यय दिया गया है. संबंध बोधक अव्यय ಕೊಟ್ಟಿದ್ದಾರೆ. संबंध बोधक सर्वनाम का अर्थ है संज्ञा या सर्वनाम के साथ जुड़कर उनका संबंध ವಾಕ್ಯ ಕೆ ದೂಸರೆ ಶಬ್ದೋನ್ಸೆ ಬಂತೆ ಹೈ. ಹಂಗಂದ್ರೆ ಏನಪ್ಪ, ಸಂಜ್ಞಾ ಯಾ ಸರ್ವನಾಮದ ಜೊತೆಗೆ ಇದು ಅದರ ಸಂಬಂಧವನ್ನು ವಾಕ್ಯದ ಇನ್ನೊಂದು ಶಬ್ದದೊಂದಿಗೆ ಜೊತೆಗೂಡಿಸುತ್ತದೆ ಅಂತ ಇದು ಅರ್ಥ. ಉದಾಹರಣೆ ನೋಡೋದಾದರೆ ಮಕಾನ್ ಕೆ ಪಾಸ್ ಕುಚ್ ಬೋರೆ ಪಡೆ ಹೈ. ಕೆ ಪಾಸ್ ಅನ್ನೋದು ಇಲ್ಲಿ ಸಂಬಂಧ ಬೋಧಕ ಅವ್ಯಯ. ಅದೇ ರೀತಿಯಾಗಿ ಚೀಂಟಿ ಕಿ ತರಹ ಮರ್ಗಯ, ಚೀಂಟಿ ಅನ್ನೋದು ಇಲ್ಲೇನು ಸಂಜ್ಞಾ. ಈ ಸಂಜ್ಞಾ ಪದಕ್ಕೆ ಏನು ಮಾಡ್ತಾ ಇದೆ, ಸಂಬಂಧವಾಚಕ ಪದ ಬಂದ್ಬಿಟ್ಟು ವಾಕ್ಯವನ್ನು ಪೂರ್ಣಗೊಳಿಸ್ತಾ ಇದೆ. ಇದನ್ನು ನಾವು ನೋಡ್ಬೋದು. ಸಂಬಂಧ ಬೋಧಕ ಅವ್ಯಯದ 10 ಪ್ರಕಾರಗಳನ್ನು ಇಲ್ಲಿ ನಿಮಗೆ ಪರಿಚಯ ಮಾಡಿಸಿದ್ದಾರೆ. ನೋಡೋಣ. ಒಂದನೇದು ಸಮತಾವಾಚಕ್. ಸಮತಾವಾಚಕ್ ಅಂದ್ರೆ ಸಮಾನವಾಗಿರುವಂಥದ್ದು. ಯಾವ ರೀತಿ ಇರ್ತಾವೆ ಪದಗಳು ಅಂದರೆ ಕಿ ಬಾಂತಿ, ಆ ರೀತಿಯಾಗಿ, ಈ ತರಹವಾಗಿ. ಕೆ ಬರಾಬರ್, ಈ ಬರಾಬರ್ ಅಂದರೆ ಸಮಾನ. ಕೆ ಸಮಾನ್, ಈ ರೀತಿಯಾಗಿ ಬರುವಂತಹ ಪದಗಳನ್ನು ಸಮತಾವಾಚಕ್ ಸಂಬಂಧಬೋಧಕ ಅವ್ಯಯ ಅಂತ ಹೇಳಿ ಕರಿತೀವಿ. ಎರಡನೇದು ವಿರೋಧವಾಚಕ್. ವಿರೋಧ ಅಂದರೆ ಗೊತ್ತು ನಿಮಗೆ, ವಿರುದ್ಧವಾಗಿ ಬರುವಂತಹ, ವಿರುದ್ಧವನ್ನು ತೋರಿಸುವಂತಹ. ಯಾವುವು? ಕೆ ವಿಪರೀತ್, ಕೆ ವಿರುದ್ಧ, ಕೆ ಖಿಲಾಫ್. ಇದು ಒಂದು ಪ್ರಕಾರ. ಇವು ವಿರೋಧವಾಚಕ ಸಂಬಂಧಬೋಧಕ ಅವ್ಯಯದ ಉದಾಹರಣೆಗಳು. ಟೀಕೆ ಮೂರನೇದು ಸ್ಥಾನವಾಚಕ್. ಸ್ಥಾನವಾಚಕ್ ಅಂದರೆ ಸ್ಥಾನ ಅಂದರೆ ಸ್ಥಳವನ್ನು ತೋರಿಸುವಂಥದ್ದು. ನೋಡ್ರಿ ಇಲ್ಲಿದೆ ಕೆ ಪಾಸ್, ಪಾಸ್ ಅಂದರೆ ಹತ್ತಿರ, ಸೇ ದೂರ, ಕೆ ನೀಚೆ ಕೆಳಗೆ, ಕೆ ಭೀತರ್ ಒಳಗಡೆ. ಈ ರೀತಿಯಾಗಿ ಅರ್ಥ ಕೊಡುವಂಥ ಪದಗಳನ್ನು ಏನಂತ ಕರಿತೀವಿ ನಾವು? ಸ್ಥಾನವಾಚಕ ಸಂಬಂಧಬೋಧಕ ಅವ್ಯಯ. ಇದು ಮೂರನೇ ಪ್ರಕಾರ. ಹಾಗೆ ನಾಲ್ಕನೇ ನೋಡೋದಾದರೆ ದಿಶಾವಾಚಕ್. ದಿಶಾ ಅಂದರೆ ಗೊತ್ತು, ದಿಕ್ಕು, ದಿಕ್ಕನ್ನು ಸೂಚಿಸುವಂಥದ್ದು. ಕಿ ಓರ್, ಆ ಕಡೆಗೆ. ಕೆ ಆಸ್ಪಾಸ್ ಅಂದರೆ ಸುತ್ತಮುತ್ತ. ಕೆ ಸಾಮ್ನೆ, ಎದುರುಗಡೆ. ಇದು ದಿಶಾವಾಚಕ ಸಂಬಂಧಬೋಧಕ ಅವ್ಯಯ ಆಗಿದೆ. 5वा ಪ್ರಕಾರ ಹೈ ತುಲನಾವಾಚಕ ಸಂಬಂಧಬೋಧಕ ಅವ್ಯಯ. ಕಿ ತರಹ, ಈ ರೀತಿಯಾಗಿ. ಕಿ ಅಪೇಕ್ಷಾ, ಈ ರೀತಿಯಾಗಿ ಇರುವಂಥ ಪದಗಳು ಬರ್ತವೆ.
ಆರನೇದು ಹೇತುವಾಚಕ್. ಹೇತುವಾಚಕ್ ಅಂದರೆ ಕಾರಣವನ್ನು ಕೊಡೋದು. ನೋಡಿರಿ, ಕೆ ಕಾರಣ, ಕೆ ಲಿಯೆ, ಕಿ ಖಾತಿರ್, ಈ ಕಾರಣದಿಂದ, ಈ ರೀತಿಯಾಗಿ ಬಂದರೆ ಇದನ್ನೇನಂತ ಕರಿತೀವಿ? ಹೇತುವಾಚಕ್ ಸಂಬಂಧಬೋಧಕ ಅವ್ಯಯ ಅಂತ ಕರಿತೀವಿ. ಏಳನೇದು ನೋಡುವ ಕಾಲವಾಚಕ್. ಕಾಲ ಅಂದರೆ ಸಮಯ. ನೋಡಿ, ಸಮಯ ಸೇ ಪಹಲೆ ಮೊದಲು, ಕೆ ಬಾದ್ ಅನಂತರ, ಕೆ ಪಶ್ಚಾತ್ ತದನಂತರ ಅಂತ ಹೇಳ್ತೀವಲ್ಲ, ಇವು ಉದಾಹರಣೆಗಳಾಗಿವೆ. ಎಂಟನೇದು ಪೃಥಕ್ವಾಚಕ್. ಪೃಥಕ್ವಾಚಕ್ ಅಂದರೆ ಭಿನ್ನವಾಗಿರುವಂಥದ್ದು, ಭಿನ್ನವಾಗಿರೋದು, ದೂರವಾಗಿರೋದು ಬರ್ತವೆ ಇಲ್ಲಿ. ಯಾವ್ಯಾವು? ಸೇ ಅಲಗ್, ಸೇ ದೂರ್, ಸೇ ಹಟಾಕರ್, ಇದು ಪೃಥಕ್ವಾಚಕ್ ಸಂಬಂಧಬೋಧಕ ಅವ್ಯಯದ ಪ್ರಕಾರವಾಗಿದೆ. ಒಂಬತ್ತನೇದು ಸಾಧನವಾಚಕ್ ಸಂಬಂಧಬೋಧಕ ಅವ್ಯಯ. ಇದರರ್ಥ ಏನಪ್ಪ ಅಂದರೆ ಕೆ ದ್ವಾರ, ಅವನ ಸಹಾಯದಿಂದ, ಕೆ ಮಾಧ್ಯಮ, ಅದರ ಮಾಧ್ಯಮದಿಂದ, ಕೆ ಸಹಾರೆ, ಅವನೇ ಸಹಾಯದಿಂದ, ಈ ರೀತಿಯಾಗಿ ಉದಾಹರಣೆಗಳು ಬಂದರೆ, ಈ ರೀತಿ ಪದಗಳು ಕಂಡು ಬಂದರೆ ಅದನ್ನು ನಾವೇನಂತ ಕರಿತೀವಿ? ಸಾಧನವಾಚಕ್ ಸಂಬಂಧಬೋಧಕ ಅವ್ಯಯ ಅಂತ ಕರಿತೀವಿ. ಟೀಕೆ. ಹತ್ತನೇದು ಸಂಘವಾಚಕ್ ಸಂಬಂಧಬೋಧಕ ಅವ್ಯಯ. ಇದರರ್ಥ ಏನಪ್ಪ ಅಂದರೆ ಕೆ ಸಾತ್, ಕೆ ಸಂಗ್, ಸಮೇತ್ ಅಂದರೆ ಕೆ ಸಾತ್ ಅವನ ಜೊತೆಗೆ, ಅವನ ಸಂಘ, ಅವನ ಸಮೇತವಾಗಿ ಅನ್ನುವಂಥ ಉದಾಹರಣೆಗಳು ಬಂದರೆ ಇವುಗಳನ್ನು ನಾವೇನಂತ ಕರಿತೀವಿ? ಸಂಘವಾಚಕ್ ಸಂಬಂಧಬೋಧಕ ಅವ್ಯಯ. ಟೀಕೆ. भाषा ज्ञान रोमन संख्या 1 ಏನು ನೋಡೋಣ. ನಿಮ್ನಲಿಖಿತ ವಾಕ್ಯೋं में से ಸಂಬಂಧಬೋಧಕ ಶಬ್ದ ಚಾಟ್ ಕಲಿಕೆ. ಇಲ್ಲಿ ಕೊಟ್ಟಿರುವ ವಾಕ್ಯಗಳಲ್ಲಿ ಸಂಬಂಧಬೋಧಕ ಅವ್ಯಯದ ಶಬ್ದಗಳನ್ನು ಆರಿಸಿ ಬರಿಬೇಕು. ನೋಡುವ. ಒಂದನೇದು, ಮುಜೆ ಅಂಗೂರ್ ಕಿ ಅಪೇಕ್ಷಾ ಖಜೂರ್ ಪಸಂದ್ ಹೈ. ಕಿ ಅಪೇಕ್ಷಾ ಇದೆಯಲ್ಲ, ಅದನ್ನು ನಾವಲ್ಲಿ ಬಿಟ್ಟ ಸ್ಥಳದಲ್ಲಿ ಬರಿಬೇಕು. ಆಮೇಲೆ ಎರಡನೇದು, ಪಡೋಸಿ ಕೆ ಘರ್ ಕೆ ಬಾಹರ್ ಭೀಡ್ ಲಗಿ ಹೈ. ಇಲ್ಲಿ ಯಾವುದು? ಕೆ ಬಾಹರ್, ಅದು ಉತ್ತರ, ಅದನ್ನು ಬರಿಬೇಕು. ಮೂರನೇದು, ನದಿ ಕೆ ಪಾಸ್ ಸಾಧು ಕಿ ಕುಟಿಯಾ ಥಿ. ಕಿ ಕುಟಿಯಾ ಇದೆಯಲ್ಲ, ಅದು ಉತ್ತರ, ಅದನ್ನು ಆರಿಸಿ ಬರಿಬೇಕು. ನಾಲ್ಕನೇದು, ಗಾಯೋಂ ಕೆ ಸಂಘ ಕೃಷ್ಣ ವನ ಮೇ ಜಾತೆ ಥೆ. ಕೆ ಸಂಘ ಐತಲ್ಲ, ಅದನ್ನು ಆರಿಸಿ ಬರಿಬೇಕು. ಐದನೇದು, ಅನ್ಯಾಯ ಕೆ ವಿರುದ್ಧ ಜನತಾನೇ ಆಂದೋಲನ ಕಿಯಾ. ಟೀಕೆ. ಕೆ ವಿರುದ್ಧ, ಇದನ್ನು ಆರಿಸಿ ಬರೆಯಬೇಕು. ನಾನು ಉತ್ತರಕ್ಕಾಗಿ ವಿಡಿಯೋ ಮಾಡಿದ್ದೀನಿ, ನೋಟ್ ಮಾಡ್ಕೊಳ್ಳಿ. भाषा ज्ञान में रोमन संख्या 2 क्या है देखेंगे. रिक्त स्थानों में उचित संबंध बोधक बरिए. रिक्त ಸ್ಥಾನದಲ್ಲಿ ಉಚಿತವಾದ ಸಂಬಂಧ ಬೋಧಕ ಯಾವುದು ಅಂತೇಳಿ ನಾವು ಬರೀಬೇಕು. ಟೀಕೆ. ಉದಾಹರಣೆ, ರಸ್ಸಿ ಕೆ ಊಪರ್ ಕಪಡೆ ಸೂಕ್ ರಹೆ. ಅವರೊಂದು ಮಾಡಿಕೊಟ್ಟಿದ್ದಾರೆ, ಕೆ ಊಪರ್ ಅಂತೇಳಿ ಇಲ್ಲಿ ಬಂದಿತ್ತು ಸಂಬಂಧ ಬೋಧಕ. ಈಗ ಒಂದೇದು ನೋಡೋಣ. ಪೈಸೋ ಡ್ಯಾಶ್ ಭಿಕಾರಿ ತರಸ್ ರಹಾತ. ಕೇಲಿಯೇ ಅಂತೇಳಿ ಬರುತ್ತೆ. ಪೈಸೋಂ ಕೇಲಿಯೇ ಭಿಕಾರಿ ತರಸ್ ರಹಾತ. ಎರಡನೇ ನೋಡುವ. कुएं डैश मेंढक उछल रहा है. कुएं के अंदर मेंढक उछल रहा है. ಇದು ಎರಡನೇದು. ಮೂರನೇ ನೋಡುವ. राकेश डैश कोई चला आ रहा है. राकेश की ओर चला आ रहा है. की ओर ಬರುತ್ತದೆ ಇಲ್ಲಿ. ನಾಲ್ಕನೇದು, चोर पुलिस डैश पकड़ा गया के हाथों. चोर पुलिस के हाथों पकड़ा गया. ನಾಲ್ಕನೇ ನೋಡುವ. पेड़ डैश फल पड़ा है. पेड़ से दूसरा फल पड़ा है. ಈ ರೀತಿಯಾಗಿ ಬರ್ತದೆ. ಉತ್ತರಕ್ಕಾಗಿ ವಿಡಿಯೋ ಇದೆ, ನೋಡಿ ಮಕ್ಕಳೇ. हाय बच्चों, सभी को मेरे चैनल पर स्वागत करता हूँ. मेरे चैनल को सब्सक्राइब कीजिए और बेल आइकन को दबाइए, सभी नोटिफिकेशन पाइए और लाइक कीजिए और शेयर कीजिए. भाषा ज्ञान में रोमन संख्या 3 क्या है देखेंगे. निम्नलिखित संबंध बोधक शब्दों का प्रयोग वाक्यों में कीजिए. निम्नलिखित ಸಂಬಂಧ ಬೋಧಕ ಪದಗಳನ್ನು ನಾವೇನು ಮಾಡಬೇಕು? ವಾಕ್ಯದಲ್ಲಿ ಪ್ರಯೋಗ ಮಾಡಬೇಕು. ಒಂದನೇದು ಯಾವುದೈತೆ? ಕಿ ತರಹ. ಮೇ ಭಯ್ಯ ಕಿ ತರಹ ಪಡ್ನಾ ಚಾಹತಿ ಹೂँ. ನಾನು ಇದನ್ನು ಮಾಡಿದ್ದೀನಿ. ಎರಡನೇದು, ಸೇ ದೂರ್ ಹಮಾರ ಘರ್ ಗಾಂವ್ ಸೆ ದೂರ್ ಹೈ. ಇದು ಕೂಡ ಒಂದು ವಾಕ್ಯ. ಮೂರನೇದು, ಕೆ ಕಾರಣ ಆಜ್ ಬೀಮಾರ್ ಕೆ ಕಾರಣ ಸೆ ಮೇ ಸ್ಕೂಲ್ ನಹಿ ಗಯಾ ಅಂತೇಳಿ ನಾನೊಂದು ವಾಕ್ಯ ಮಾಡಿದ್ದೀನಿ. ನಾಲ್ಕನೇದು, ಕೆ ಸಮಾನ್ ಸ್ವಾತಿ ಕೆ ಸಮಾನ್ ಮೇ ಬಿ ಪಡ್ನಾ ಚಾಹತಿ ಹೂँ. ಇನ್ನೊಂದು ವಾಕ್ಯ ಮಾಡಿದ್ದೀನಿ. ಐದನೇದು, ಕೆ ಸಾತ್. ಕೆ ಸಾತ್ಗೆ ನಾನೊಂದು ವಾಕ್ಯ ಮಾಡಿದ್ದೀನಿ. ಪಿತಾಜಿ ಕೆ ಸಾತ್ ಮೇ ಬಾಜಾರ್ ಗಯಾ ಥಾ. ಉತ್ತರಕ್ಕಾಗಿ ವಿಡಿಯೋ ಇದೆ, ನೋಟ್ ಮಾಡ್ಕೊಳ್ಳಿ ಮಕ್ಕಳೇ. ಟೀಕೆ. इन वाक्यों को पढ़कर संबंध बोधक शब्दों को रेखांकित कर भेदों के नाम लिखिए. ಈ ವಾಕ್ಯಗಳನ್ನು ಓದಿ ಅಲ್ಲಿ ಕೊಟ್ಟಿರುವಂತಹ ಸಂಬಂಧ ಬೋಧಕ ಶಬ್ದವನ್ನು ನೋಡಿ ಯಾವ ಸಂಬಂಧ ಬೋಧಕದ ವಿಧ, ಅದು ಪ್ರಕಾರ ಅಂತೇಳಿ ನಾವು ಬರಿಬೇಕು. ಟೀಕೆ. ಒಂದನೇದು ನೋಡುವ. ರಾಧಾ ಅಪ್ನೆ ಪಿತಾ ಕೆ ಸಂಘ ಚಲ್ ರಹಿ ಥಿ. ಕೆ ಸಂಘ ಐತಲ್ಲ, ಅದು ಸಂಘವಾಚಕ್ ಸಂಬಂಧ ಬೋಧಕ ಅವ್ಯಯ. ಎರಡನೇ ನೋಡುವ. ಚಿಡಿಯಾ ಪೇಡ್ ಕೆ ಊಪರ್ ಬೈಠಿ ಹೈ. ಚಿಡಿಯಾ ಪೇಡ್ ಕೆ ಊಪರ್. ಕೆ ಊಪರ್ ಇದೆಯಲ್ಲ, ಅದು, ಅದಕ್ಕಾಗಿ ಉತ್ತರ ಸ್ಥಾನವಾಚಕ ಸಂಬಂಧ ಬೋಧಕ ಅವ್ಯಯ. ಅದೇ ರೀತಿಯಾಗಿ ಮೂರನೇದು ನೋಡುವ. ಅನ್ಯಾಯಕ್ಕೆ ವಿರುದ್ಧ ಹಮೇ ಲಡ್ನಾ ಹೈ. ಕೆ ವಿರುದ್ಧ ಐತಲ್ಲ, ಅದ್ಯಾವುದು? ವಿರೋಧ ವಾಚಕ ಸಂಬಂಧ ಬೋಧಕ ಅವ್ಯಯ. ನಾಲ್ಕನೇದು ನೋಡೋಣ. ಮುಜೆ ಮಾ ಕೆ ಖಾತಿರ್ ಖಾನಾ ಪಡೇಗಾ.
ಕೆ ಖಾತಿರ್ ಇದೆಯಲ್ಲ ಅದೇನಾಗುತ್ತೆ ಹೇತುವಾಚಕ ಸಂಬಂಧಬೋಧಕ ಅವ್ಯಯು. ಅದೇ ರೀತಿಯಾಗಿ 5ನೇದು ಶಿಕ್ಷಾ ಕೆ ಮಾಧ್ಯಮ ಸೆ ಹಮೆ ಜ್ಞಾನ ಬಾಂಟನಾ ಹೈ, ಇದು ಸಾಧನವಾಚಕ ಸಂಬಂಧಬೋಧಕ ಅವ್ಯಯ ಆಗಿದೆ. ಉತ್ತರಕ್ಕಾಗಿ ವಿಡಿಯೋ ಇದೆ, ನೋಡಿ ಮಕ್ಕಳೇ. ಇಲ್ಲಿವರೆಗೂ ನನ್ನ ಚಾನಲ್ಗೆ ಬಂದು ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರೂ ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ.